ಈ ಬೃಹತ್ ಸಮಾವೇಶದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿ ಈ ಸಮಾವೇಶವನ್ನು ಬಹಳ ಗೌರವದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಮಹಾಸಂಘದ ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರು ಶ್ರೀ ನಾರಾಯಣರವರು ನನ್ನನ್ನು ಆಹ್ವಾನ ಮಾಡಿ ಯಾವುದೇ ಕಾರಣಕ್ಕೆ ಈ ಸಮಾವೇಶದಲ್ಲಿ ತಪ್ಪಿಸ್ಕೋಬಾರದು, ನೀವು ನನಗೆ ಕಾಲಿನ ನೋವಿದ್ರೂ ಕೂಡ ನಾರಾಯಣ ಅವರ ಮಾತಿಗೆ ಬೆಲೆ ಕೊಟ್ಟು ಈ ಸಮಾವೇಶದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಪೌರ ಕಾರ್ಮಿಕರು ಈ ಸಮಾಜದಲ್ಲಿ ಬಹಳ ಕ್ಲಿಷ್ಟಕರವಾದಂಥ ಕೆಲಸವನ್ನು ಮಾಡ್ತಕ್ಕಂಥವ್ರು. 100ಕ್ಕೆ 90 ಭಾಗ ಒಂದು ಜನಾಂಗದವರು ಈ ಕಾರ್ಯಕ್ರಮದಲ್ಲಿ, ಈ ಕೆಲಸದಲ್ಲಿ ನಿರತರಾಗಿದ್ದಾರೆ. ಈ ಕೆಲಸವನ್ನ ಬಸವಣ್ಣವರು ಹೇಳದಂತೆ ಕಾಯಕವೇ ಕೈಲಾಸ ಅಂತೇಳಿ ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ಈ ಕೆಲಸಕ್ಕೆ ಬೇರೆಯವರು ಬರೋದು ಬಹಳ ಕಡಿಮೆ. ಆದ್ರಿಂದ ನೀವು ನಗರ ಪಾಲಿಕೆಗಳಲ್ಲಿ ಕೆಲಸ ಮಾಡಲಿ, ಪುರಸಭೆಗಳಲ್ಲಿ ಕೆಲಸ ಮಾಡಲಿ, ನಗರ ಪಾಲಿಕೆಗಳಲ್ಲಿ ಕೆಲಸ ಮಾಡಲಿ, ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡಲಿ, ಇಲ್ಲೇ ಮಾಡಿದ್ರು ಕೂಡ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ರಿಂದ 99ರವರೆಗೆ ಮೈಸೂರಿನ ಕರ್ನಾಟಕದ ಸಚಿವನಾಗಿದ್ದೆ. ನಾರಾಯಣ ಕಾರ್ಪೊರೇಟರ್ ಆಗಿದ್ದರು. ಪೌರ ಕಾರ್ಮಿಕರಲ್ಲಿ ಇಡೀ ರಾಜ್ಯದಲ್ಲಿ, ಬಹುಶಃ ದೇಶದಲ್ಲಿ ಅಂತ ಹೇಳಬಹುದು, ಮೈಸೂರು ನಗರ ಪಾಲಿಕೆಯ ಮೊದಲನೇ ಮೇಯರ್ ಆದವರು ಯಾರಾದರೂ ಇದ್ರೆ ಅದು ಶ್ರೀ ನಾರಾಯಣ ಅವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಶ್ರೀ ನಾರಾಯಣ ಅವರನ್ನ ಮೇಯರ್ ಮಾಡಲಿಕ್ಕೆ ಬಹಳ ಶ್ರಮಪಟ್ಟು ಅವತ್ತು ಮೇಯರ್ ಮಾಡದು ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾರೆ. ಇನ್ನೂ ಒಂದು ಹೆಜ್ಜೆ ಹೋಗಿ ನಾನು ಮೈಸೂರಿನ ಉಸ್ತುವಾರಿ ಸಚಿವನಾಗಿದ್ದೆ, ಮೈಸೂರು ಜಿಲ್ಲೆ ಉಸ್ತುವಾರಿ ಸಚಿವನಾಗಿದ್ದೆ. ಆಗ ದಸರಾ ಮಹೋತ್ಸವ ನಡೀತಾ ಇತ್ತು, ಈಗಲೂ ನಡೀತಾ ಇದೆ.
ನಾರಾಯಣರವರು ಮೇಯರ್ ಆಗಿದ್ರು. ನೋಡಪ್ಪ, ನಿಮ್ಮ ಜನ ಇಲ್ಲಿವರೆಗೆ ಆನೆ ಲದ್ದಿ, ಕುದುರೆ ಲದ್ದಿ ಎತ್ತಕ್ಕಂಥ ಕೆಲಸ ಮಾಡ್ತಾರೆ. ನೀನು ಇವತ್ತು ದಸರಾದಲ್ಲಿ ಕುದುರೆ ಮೇಲೆ ಕೂತುಕೊಂಡು ಮೆರವಣಿಗೆ ಆಗಬೇಕು ಅಂತ ಹೇಳೋದು ದಸರಾ. ಏನಪ್ಪ ನಾರಾಯಣ, ಅದೇ ಮೊದಲು ಅವತ್ತಿನಿಂದ ಪ್ರಾರಂಭ ಆಯಿತು. ಈಗ ಮೇಯರ್ಗಳಾದವರೆಲ್ಲ ಕುದುರೆ ಮೇಲೆ ಮೆರವಣಿಗೆ ಹಾಕ್ತಾರೆ. ಮೊದಲನೇ ಮೆರವಣಿಗೆ ಆದವರು ನಿಮ್ಮ ಸಹಪಾಠಿ ನಾರಾಯಣರವರು. ಆಮೇಲೆ ಆ ಮಾಡದ ಮೇಲೆ ಶ್ರೀರಂಗಪಟ್ಟಣದ ಪುರಸಭೆ ಅಧ್ಯಕ್ಷರಾದರು. ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಆಗಿರ್ಬೋದು. ಆದರೆ ಮೊದಲನೇ ಬಾರಿ ಮೇಯರ್ ಆದದ್ದು ಇಡೀ ದೇಶದಲ್ಲಿ